ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಂತೋಷ ನಮ್ಮನ್ನು ಮಧುರವನ್ನಾಗಿಸುತ್ತದೆ. ಪರೀಕ್ಷೆಗಳು ನಮ್ಮನ್ನು ಪ್ರಬುದ್ಧರನ್ನಾಗಿಸುತ್ತದೆ. ವೇದನೆಗಳು ನಮ್ಮನ್ನು ಮಾನವರನ್ನಾಗಿಸುತ್ತದೆ. ವೈಫಲ್ಯಗಳು ನಮ್ಮನ್ನು ವಿನಯವಂತರನ್ನಾಗಿಸುತ್ತದೆ. ಅದೇ ರೀತಿ ನಮ್ಮ ನಂಬಿಕೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಶ್ರದ್ಧೆ ಮತ್ತು ಭಕ್ತಿ ನಮ್ಮನ್ನು ಜೀವನದಲ್ಲಿ ಮುನ್ನಡೆಸುತ್ತದೆ. ಇತರರಿಗೆ ಒಳ್ಳೆಯದಾಗಲಿ ಎಂದು ಬಯಸುವ ಒಳ್ಳೆಯವನು ತಾನು ನಾಶವಾಗುವ ಸಮಯದಲ್ಲೂ ಕೂಡ ಬೇರೆಯವರಿಗೆ ದ್ವೇಷವನ್ನು ಮಾಡುವುದಿಲ್ಲ. ಯಾಕಂದರೆ ಶ್ರೀಗಂಧದ ಮರ ಕತ್ತರಿಸಿದರೂ ಕೂಡ ಕೊಡಲಿಯ ಬಾಯಿ ಸುವಾಸನೆಯಿಂದಲೇ ಕೂಡಿರುತ್ತೆ. ದ್ವೇಷ, ಅಸೂಯೆಗಳನ್ನು ನೀನು ಬಿಟ್ಟು ಬಿಡು. ಅದು ಬಡ್ಡಿ, ಚಕ್ರ ಬಡ್ಡಿ ಸಮೇತ ನಿನಗೆ ಹಿಂತಿರುಗಿ ಬಂದೇ ಬರುತ್ತೆ. ಯಾವ ಶಕ್ತಿಯೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ಒಂದು ಸಲ ನೀನು ಅದನ್ನು ಚಲಿಸುವಂತೆ ಮಾಡಿದರೆ ಅದರ ಫಲವನ್ನು ಅನುಭವಿಸಲೇಬೇಕು. ಜೀವನದಲ್ಲಿ ನಿಮ್ಮ 3 ಗುಟ್ಟುಗಳನ್ನು ಯಾರಿಗೂ ಹೇಳಬೇಡಿ. ಮೊದಲನೆಯದು, ತಿಳಿದು ಅಥವಾ ತಿಳಿಯದೆ ಮಾಡಿದ ತಪ್ಪುಗಳನ್ನು ನೀವು ಯಾರ ಮುಂದೆಯೂ ಹೇಳಬೇಡಿ. ಇದರಿಂದ ನಿಮಗೆ ನಷ್ಟವೇ ಆಗುತ್ತದೆ ಹೊರತು ಲಾಭವೇನಿಲ್ಲ. ಏಕೆಂದರೆ ನಿಮ್ಮ ತಪ್ಪುಗಳನ್ನು ನಿಮಗೆ ನೆನಪಿಸುತ್ತಾರೆ. ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಬಿಡುವುದಿಲ್ಲ ಈ ಜನ. ಎರಡನೆಯದು, ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಗುರಿಯನ್ನು ತಲುಪುವ ಬಗ್ಗೆ ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ಯಾಕಂದರೆ ಇದರಿಂದ ಜನ ನಿಮ್ಮ ಕಾಲನ್ನೇ ಎಳೆಯುವುದು ಹೆಚ್ಚು. ಮೂರನೆಯದು, ನಿಮ್ಮ ಮನೆಯಲ್ಲಿ ನಡೆದ ಯಾವುದೇ ಘಟನೆಗಳ ಬಗ್ಗೆ ಯಾರ ಮುಂದೆಯೂ ತುಟಿ ಬಿಚ್ಚಬೇಡಿ. ಇದರಿಂದ ನಿಮ್ಮ ಮನೆಯ ಮಾನವನ್ನು ನೀವೇ ಕಳೆದಂತಾಗುತ್ತದೆ. ಜೀವನದಲ್ಲಿ ಯಾರು ಚಿಂತೆಯಲ್ಲಿ ಮುಳುಗಿ ಹೋಗುತ್ತಾರೋ ಅವರು ಸಾವಿನಲ್ಲಿ ಅಂತ್ಯವಾಗುತ್ತಾರೆ. ಚಿಂತೆಯಿಂದ ಯಾರು ಹೊರಗಡೆ ಬಂದು ಜೀವನದ ಏಳು ಬೀಳುಗಳನ್ನು ಸಮನಾಗಿ ಸ್ವೀಕರಿಸಿ ಬದುಕಿನ ಬಂಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರೋ ಅವರನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ಕೊರಗಬೇಡಿ. ನಿಮ್ಮನ್ನು ಯಾರು ಸಹಿಸಿಕೊಳ್ಳುತ್ತಿಲ್ಲವೆಂದು ಚಿಂತಿಸಿ ಬೇಜಾರಾಗಬೇಡಿ. ಯಾರ ವಿರುದ್ಧವೂ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ನಿಮಗಿಲ್ಲ. ನೀವು ಕೇವಲ ಒಂದೇ ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಿ. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ತಾವೇ ನೋವಿನಿಂದ ನರಳುವಂತಹ ಸಮಯ ಬಂದೇ ಬರುತ್ತೆ. ಸೂರ್ಯ ಚಂದ್ರನಂತೆ ನೀನು ಜಗತ್ತಿಗೆ ಬೆಳಕು ಕೊಡುವುದು ಬೇಡ. ನಿನ್ನ ಬಾಳಿಗೆ ನೀನೇ ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯವಾಗುತ್ತದೆ. ಮರೆತು ಹೋದದ್ದು ಹೋಯಿತು, ನಡೆದು ಹೋದದ್ದು ಹೋಯಿತು. ಬಿಟ್ಟು ಹೋದವರು ಕೂಡ ಹೋದರು, ಮರೆತು ಹೋದವರು ಕೂಡ ಹೋದರು. ಎಲ್ಲವನ್ನ ಮರೆತು ಬಿಡು. ಆದರೆ ಇದರಿಂದ ಕಲಿತ ಪಾಠವನ್ನು ಯಾವತ್ತೂ ಮರೆಯಬೇಡ. ಒಂಟಿಯಾದೆ ಎಂದು ನೀನು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಅಂತ ನಿನಗೆ ನಿಜವಾಗಿ ಅರ್ಥ ಆಗೋದು. ನಿನ್ನ ಸಾಮರ್ಥ್ಯ, ನಿನ್ನ ಶಕ್ತಿ ಹಾಗೂ ನಿನ್ನ ಧೈರ್ಯ ಏನು ಅಂತ ನಿನಗೆ ತಿಳಿಯೋದು. ಕೊನೆಯದಾಗಿ ಒಂದು ಮಾತು, ನದಿಗಳು ಯಾವತ್ತೂ ಮುಂದಕ್ಕೆ ಸಾಗುತ್ತೆ ಹೊರತು ಹಿಂದೆ ಸರಿಯೋದಿಲ್ಲ. ಅದೇ ರೀತಿ ನಿನ್ನ ಜೀವನದಲ್ಲೂ ಕೂಡ ನೀನು ಕಳೆದುಕೊಂಡವರ ಬಗ್ಗೆ ಚಿಂತಿಸದೆ ಮುಂದೆ ಸಾಗು. ಎಷ್ಟೇ ಕಷ್ಟ ಬರಲಿ, ಯಾರ ಹತ್ತಿರನೂ ನೀನು ಗುಟ್ಟುಗಳನ್ನು ಹೇಳದೆ ಜೀವನದಲ್ಲಿ ಏರುಪೇರುಗಳನ್ನು ಸಮನಾಗಿ ಸ್ವೀಕರಿಸಿ ಬದುಕಿನಲ್ಲಿ ಛಲದಿಂದ ಗೆದ್ದು ತೋರಿಸು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.